ಮುಂದಿನ ಸುದ್ದಿಗೋಗೋಣ. ಸಿದ್ದರಾಮಯ್ಯನವರು ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಮಾಡಿಸಿದ್ದ ಜಾತಿಗಣತಿ ನಾವು ನಾರ್ಮಲ್ ಟರ್ಮ್ನಲ್ಲಿ ಹೇಳೋದು, ಇದು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಅಂತ ಮಾಡಿಸಿದ್ರು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಹೇಳಿ. ಅದನ್ನು ಈ ಅವಧಿಯಲ್ಲಿ ಸ್ವೀಕರಿಸಿದರು, ಕ್ಯಾಬಿನೆಟ್ ತೆಗೆದುಕೊಂಡಿತು. ಈ ವರದಿಯಲ್ಲಿ ಪ್ರಬಲ ಸಮುದಾಯಗಳು ಅನ್ನಿಸಿಕೊಂಡಿದ್ದ ಲಿಂಗಾಯತರು ಮತ್ತು ಒಕ್ಕಲಿಗರ ಸಂಖ್ಯೆಗಳನ್ನು ತುಂಬ ಕಡಿಮೆ ತೋರಿಸಿದ್ದಾರೆ ಅಂತ ಎರಡೂ ಸಮುದಾಯಗಳ ವಿರೋಧ, ಉಳಿದಂತೆ ಅನೇಕ ಸಣ್ಣ ಪುಟ್ಟ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿದ್ವು. ಇದಕ್ಕೆ ಸಿದ್ದರಾಮಯ್ಯನವರು ಶತಾಯ ಗತಾಯ ಹಿಂದುಳಿದ ವರ್ಗಗಳ ಆಯೋಗದ ಶಿಫಾರಸನ್ನು ಜಾರಿ ಮಾಡ್ತೀವಿ ಅಂತ ನಿಂತ್ಕೊಂಡಿದ್ರು. ಆದರೆ ಹೈಕಮಾಂಡ್ ಅವ್ರನ್ನ ಕರೆದು ಮಾಡಬೇಡಿ ಅದನ್ನು ಅಂತ ಹೇಳ್ತಾರೆ. ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಆಗ್ರಹ 10 ವರ್ಷಗಳ ಹಿಂದಿನ ಡೇಟಾ ಇದು, ಪ್ರತಿ ಮನೆಗೂ ಭೇಟಿ ಕೊಟ್ಟಿಲ್ಲ, ಇನ್ನೊಂದು ಸಲ ಬೇಕಿದ್ರೆ ಜಾತಿ ಗಣತಿಯನ್ನು ಮಾಡಿಸಿ, ಇನ್ನೊಂದು ಸಲ ಕೌಂಟ್ ಮಾಡಿಸಿ ಯಾವ್ಯಾವ ಜಾತಿಯವರು ಎಷ್ಟೆಷ್ಟಿದ್ದಾರೆ ಅಂತ, ಆಮೇಲೆ ಬೇಕಿದ್ರೆ ನೋಡೋಣ ಅಂತ ಹೈಕಮಾಂಡ್ ಕೂಡ ಅದೇ ಮಾತನ್ನು ಹೇಳ್ತು. ಅರ್ಥಾತ್ DK ಶಿವಕುಮಾರ್ ಮತ್ತು ಅವರ ಸಮುದಾಯದ ವಾದವನ್ನು ಹೈಕಮಾಂಡ್ ಅಂಗೀಕರಿಸ್ತು ಅಂತ. ಸಿದ್ದರಾಮಯ್ಯನವರಿಗಾದ ದೊಡ್ಡ ರಾಜಕೀಯ ಹಿನ್ನಡೆ ಇದು. ಈಗ ಅವರ ಪುತ್ರ ಯತೀಂದ್ರ ಹೇಳ್ತಾ ಇದ್ದಾರೆ, ಪ್ರಬಲ ಸಮುದಾಯಗಳ ವಿರೋಧದ ಕಾರಣಕ್ಕಾಗಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡೋದಕ್ಕಾಗ್ತಾ ಇಲ್ಲ ಅಂತ. ಜಾತಿ ವರದಿ ಬಿಡುಗಡೆಯಾಗಿದ್ರೆ OBCಗೆ ಶಕ್ತಿ ಬರ್ತಿತ್ತು. ಕೆಲವರ ಪ್ರಬಲ ವಿರೋಧದಿಂದ ವರದಿ ರಿಲೀಸ್ ಆಗಿಲ್ಲ. ಪ್ರಬಲ ವಿರೋಧ ವರ್ಗದವರು ಸಣ್ಣ ಪುಟ್ಟ ತಕರಾರು ತೆಗೆದಿದ್ದಾರೆ. ಜಾತಿ ಗಣತಿಯಿಂದ ಕುರುಬರಿಗೆ ಮಾತ್ರ ಉಪಯೋಗ ಇಲ್ಲ, ಕುರುಬ ಅಥವಾ OBCಗೆ ಮಾತ್ರ ಅಲ್ಲ, ಒಕ್ಕಲಿಗರು, ಲಿಂಗಾಯತರಿಗೂ ಮೀಸಲಾತಿ ಸಿಕ್ತಿತ್ತು. ಒಕ್ಕಲಿಗರು, ಲಿಂಗಾಯತರಿಗೆ 3% ಮೀಸಲಾತಿ, ಮುಂದುವರಿದವರಿಗೆ EWSನಲ್ಲಿ 10% ಮೀಸಲಾತಿ. ಅವರ ಮೀಸಲಾತಿ ಹೆಚ್ಚಳಕ್ಕೆ ಯಾರೂ ವಿರೋಧ ಮಾಡಲಿಲ್ಲ. ಹಿಂದುಳಿದ ವರ್ಗದ ಮೀಸಲಾತಿಗೆ ಅಡೆತಡೆ ಮಾಡ್ತಿದ್ದಾರೆ. ಹಿಂದುಳಿದ ವರ್ಗದ ಪರ ಹೋರಾಡುವವರನ್ನ ಬೆಂಬಲಿಸಬೇಕು. ಅರ್ಥಾತ್ ನನ್ನ ತಂದೆಗೆ ಬೆಂಬಲ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವರು. ಮಂಡ್ಯದ ಕರಡಿ ಕೊಪ್ಪಲ್ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ರು ಯತೀಂದ್ರ. ಕೇಳಿಸ್ಕೊಳ್ಳಿ. ಸಾಮಾಜಿಕ ಸ್ಥಿತಿ ಏನು, ಆರ್ಥಿಕ ಸ್ಥಿತಿಗತಿ ಏನು, ಶೈಕ್ಷಣಿಕ ಸ್ಥಿತಿಗತಿ ಏನು, ಇದನ್ನೆಲ್ಲ ಕೂಡ ಅಧ್ಯಯನ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ. ಇವತ್ತು ಆ ವರದಿ ಬಿಡುಗಡೆ ಆಗಿದ್ದು, ಜಾರಿ ಆಗಿದ್ದಿದ್ರೆ ಇವತ್ತು ಹಿಂದುಳಿದ ವರ್ಗದವರಿಗೆ ಒಂದು ಶಕ್ತಿ ಬಂದಿರ್ತಿತ್ತು. ಯಾರು ಹಿಂದುಳಿದವರು ಬಹಳ ವರ್ಷಗಳಿಂದ ಹಿಂದುಳಿದಿದ್ದಾರೆ ಅವ್ರಿಗೆಲ್ಲ ಮತ್ತೆ ಹೆಚ್ಚು ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದ್ರೆ ಇವತ್ತು ಏನಾಗಿದೆಪ್ಪ ಅಂತಂದ್ರೆ, ಆ ಜಾತಿ ಗಣತಿಯನ್ನ ಕೆಲವು ವರ್ಗದವರು ಪ್ರಬಲವಾಗಿ ವಿರೋಧ ಮಾಡಿದ್ರಿಂದ ನಾವು ಅದನ್ನು ಸರಿಯಾಗಿ ಪೂರ್ತಿಯಾಗಿ ಅನುಷ್ಠಾನ ಮಾಡಕ್ ಆಗಿಲ್ಲ. ಇವತ್ತು 10 ವರ್ಷ ಅದರೊಳಗೆ ಜನಸಂಖ್ಯೆ ಸರಿ ಇಲ್ಲ, ಅದಿಲ್ಲ ಅಂತ ಹೇಳಿ ಸಣ್ಣ ಪುಟ್ಟ ತಕರಾರುಗಳನ್ನು ತೆಗೆದು ಆ ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ಬರ್ದೇ ಇರುವಂಗೆ ಮಾಡಿದ್ದಾರೆ. ಈಗ ನಾವು ಮತ್ತೆ ಜಾತಿ ಗಣತಿಯನ್ನ ಮಾಡಬೇಕಾಗಿದೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಆ ಜಾತಿ ಗಣತಿಯ ವರದಿ ಏನಪ್ಪಾ ಇತ್ತು ಅಂತಂದ್ರೆ, ಹಿಂದುಳಿದ ವರ್ಗದವರು ಬಹುಸಂಖ್ಯಾತರಿದ್ದಾರೆ, ನಾವು 50%ಗಿಂತ ಜಾಸ್ತಿ ಇದ್ದೀವಿ, ಮುಸ್ಲಿಮ್ರು ಸೇರಿಸ್ಕೊಂಡ್ರೆ ಹತ್ರ 75% ಬರ್ತೀವಿ, ಆದ್ರೆ ಅವಕಾಶಗಳು ಮಾತ್ರ ನಮ್ಗೆ ಸಮಾಜದಲ್ಲಿ ಕಮ್ಮಿ ಇದೆ, ಜನಸಂಖ್ಯೆಗೆ ಅನುಗುಣವಾಗಿ ನಮ್ಗೆ ಅವಕಾಶಗಳು ಸಿಗ್ತಾ ಇಲ್ಲ. ಮತ್ತೆ ಕೇವಲ ಒಂದು ಸಮುದಾಯದವ್ರಿಗೆಲ್ಲ, ಬರೀ ಕುರುಬ ಸಮುದಾಯದವ್ರಿಗೋ ಅಥವಾ ಇನ್ಯಾರು ಹಿಂದುಳಿದ ವರ್ಗದವ್ರಿಗೆ ಮಾತ್ರ ಸಿಗ್ತಿರ್ಲಿಲ್ಲ. ಒಕ್ಕಲಿಗರಾಗ್ಲಿ, ಲಿಂಗಾಯತರಾಗಿರ್ಲಿ, ಪ್ರಬಲ ವರ್ಗದವರಾಗಿದ್ರು ಕೂಡ ಅವರು ಕೂಡ ಹಿಂದುಳಿದ ವರ್ಗದವ್ರಿಗೆ ಬರ್ತಾರೆ. ಅವರು ಕೂಡ ನಮ್ಮ ಧರ್ಮ ಅವ್ರನ್ನ ಶೂದ್ರ ಅಂತಲೇ ಕಾಣೋದು. ಸೊ ಹಾಗಾಗಿ ಅವರು ಕೂಡ ಹಿಂದುಳಿದ ವರ್ಗದವರಿಗೆ ಬರ್ತಾರೆ. ಅವ್ರಿಗೂ ಕೂಡ ನಾವು ಮೀಸಲಾತಿ ಹೆಚ್ಚಳ ಮಾಡ್ತಿದ್ವಿ, ಅವ್ರಿಗೂ ಕೂಡ 6% ಜಾಸ್ತಿ ಆಗ್ತಿತ್ತು. ಮುಂದುವರಿದ ಜಾತಿಗಳಿಗೆ EWS ಅಂತ ಹೇಳಿ ಆರ್ಥಿಕವಾಗಿ ಹಿಂದುಳಿದಿರುವಂತ ಮುಂದುವರಿದ ಜಾತಿಗಳಿಗೆ ನಾವು ಮೀಸಲಾತಿ ಕೊಡ್ಬೇಕು ಅಂತ ಹೇಳಿದಾಗ 10% ಕೊಟ್ಟರು. ಕರ್ನಾಟಕದಲ್ಲಿ ಇರೋದೇ 4%, ಆದ್ರೆ ಅವ್ರಿಗೆ 10% ಮೀಸಲಾತಿ ಕೊಟ್ಟರು. ಅವಾಗ ಯಾರು ಕೂಡ ತಕರಾರು ಮಾಡಲಿಲ್ಲ, ಯಾರು ಕೂಡ ಗಲಾಟೆ ಮಾಡಲಿಲ್ಲ, ಸುಲಭವಾಗಿ ಪಾಸ್ ಆಗೋಯ್ತು. ಆದ್ರೆ ಹಿಂದುಳಿದ ವರ್ಗದವ್ರಿಗೆ ಮೀಸಲಾತಿ ಜಾಸ್ತಿ ಮಾಡ್ಬೇಕು ಅಂತಂದ್ರೆ ಈ ರೀತಿ ಎಲ್ಲ ಅಡೆತಡೆಗಳು ಬರುತ್ತೆ. ಇದನ್ನ ಅರ್ಥ ಮಾಡಬೇಕು ಹಿಂದುಳಿದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.